ಮಹರ್ಷಿ ಇವರು ರಾಜರ್ಷಿ ಜನಕ ಒಂದು ರಾತ್ರಿ ಮಲಗ್ತಾರೆ. ಮಲಗಿ ಕಣ್ಣು ಬಿಟ್ಟರೆ ರಾಜ್ಯ ಕಳ್ಕೊಂಡ್ಬಿಟ್ಟಿದ್ದಾರೆ, ಹೆಂಡತಿ ಮಕ್ಕಳಿಲ್ಲ, ಎಲ್ಲ ಒಂದು ಮರದ ಕೆಳಗೆ ಮಲಗಿದ್ದಾರೆ. ಆಗ ಎದ್ದು ನೋಡ್ತಾರೆ, ಗಾಬರಿ ಆಗಿ. ಜನಕ ಅಂದರೆ ಈ ಸೀತಾಮಾತೆಯ ತಂದೆ ಅಲ್ಲ? ಅಲ್ಲ, ಜನಕ ಅನ್ನೋದು ಅದೊಂದು ವಂಶ. ಹೌದಾ? ಬಹುಶಃ ಸೀತೆಯ ತಂದೆ ಹೆಸರು ರತ್ನಗರ್ಭ ಜನಕ ಅಂತ, ಬಹುಶಃ ನಾನು ಕೇಳಿದಾಗ ನನಗೆ ನೆನಪಿರೋ ಹಾಗೆ ಜನಕ ಅನ್ನುವಂಥದ್ದು ಅದಕ್ಕೂ ಒಂದು ಕತೆ ಇದೆ, ಹೇಗೆ ಹುಡ್ತು ಆ ಪರಂಪರೆ ಅಂತ. ಈಗ ನಾನು ಹೇಳ್ತಾ ಇರುವಂಥದ್ದು ಮಹಾಭಾರತದಲ್ಲಿ ಬರುವಂಥ ರಾಜರ್ಷಿ ಜನಕ ರಾಜನ ಬಗ್ಗೆ. ಅಂದರೆ ಅಷ್ಟಾವಕ್ರ ಅಂತ ಅವರ ಗುರು. ಜನಕನ ಗುರು ಅಷ್ಟಾವಕ್ರ ಮಹರ್ಷಿ. ಅಷ್ಟಾವಕ್ರ ಅಂದರೆ ಯಶೋಧರ ಚರಿತ್ರೆಯಲ್ಲಿ ಬರುವಂಥ ಅಷ್ಟಾವಕ್ರ? ಇಲ್ಲ, ಆ ಅಷ್ಟಾವಕ್ರ ಬೇರೆ. ಹೌದಾ? ಓಕೆ ಓಕೆ. ಈ ಅಷ್ಟಾವಕ್ರ ಏನು ಅಂದರೆ, ನೀವು ಹೇಳಿದ ಯಶೋಧರ ಚರಿತೆ, ಅವನು ಎಲ್ಲವೂ 8 ಅಂಗಗಳು ವಕ್ರವಾಗಿರ್ತವೆ. ಸೇಮ್ ಇದೇ ರೀತಿ ಕುರುಪಿಯಾಗಿರ್ತಾನೆ. ಬಟ್ ಅವನಿಗೆ ಇವಳು ತುಂಬಾ ಇಷ್ಟಪಡ್ತಾಳೆ, ಪ್ರೀತಿಸ್ತಾ ಇರ್ತಾಳೆ. ಮತ್ತು ಅವನು ಎತ್ತಿನ ಗಾಣದಲ್ಲಿ ಎಣ್ಣೆಯನ್ನು ತೆಗೆಯುವ ಕೆಲಸ ಮಾಡ್ತಾ ಇರುವಂಥವನು. ಆದರೆ ಈ ಅಷ್ಟಾವಕ್ರ ಮಹರ್ಷಿ, ಜ್ಞಾನಿ, ಮಹಾಜ್ಞಾನಿ. ಮಹರ್ಷಿ ಅಷ್ಟಾವಕ್ರ ಅಂತಲೇ ಅತಿ ಚಿಕ್ಕ ವಯಸ್ಸಿನಲ್ಲೇ ಕರೆಸ್ಕೊಂಡಂಥವ್ರು. ಅವರ ಶಿಷ್ಯ ಅವರ ವಿದ್ವತ್ತನ್ನು, ಅವರ ಜ್ಞಾನವನ್ನು, ವಿದ್ವತ್ತಲ್ಲ, ವಿದ್ವತ್ತು ಬೇರೆ, ಜ್ಞಾನ ಬೇರೆ, ಜ್ಞಾನವನ್ನು ನೋಡಿ ಎಲ್ಲವನ್ನು ಅಧ್ಯಯನ ಮಾಡಿದಂತಹ, ಬೇರೆ ಬೇರೆಯ ಋಷಿಗಳ ಜೊತೆ ಸಂವಾದ ಮಾಡುವಂತಹ ಕ್ಷಮತೆಯನ್ನು ಹೊಂದಿದ್ದಂತಹ ಜನಕ ಕೊನೆಗೆ ಅಷ್ಟಾವಕ್ರರ ಮಾತನ್ನು ಕೇಳಿ, ಅವರ ಜ್ಞಾನವನ್ನು ನೋಡಿ ಅವರನ್ನು ಗುರುವಾಗಿ ಸ್ವೀಕಾರ ಮಾಡ್ತಾರೆ. ಅಂತಹ ಒಂದು ಆ ಇಬ್ಬರ ಸಂಭಾಷಣೆಯದೇ ಒಂದು ಕೃತಿ ಇದೆ, ಅಷ್ಟಾವಕ್ರ ಗೀತಾ ಅಂತ. ಅಷ್ಟಾವಕ್ರ ಗೀತಾ. ನೀವು ಒಂದು ಕತೆ ಹೇಳ್ತೀರಂತಂದ್ರಿ, ಕನಸು ಬೀಳುತ್ತೆ ಅಂತೀನಿ. ರಾಜರ್ಷಿ ಜನಕ ಮಲಗಿದ್ದಾಗ ಬೆಳಗ್ಗೆ ಎದ್ದು ನೋಡ್ತಾರೆ, ರಾಜ್ಯ ಇಲ್ಲ, ಹೆಂಡತಿ ಮಕ್ಕಳಿಲ್ಲ, ಸೈನಿಕರಿಲ್ಲ, ರಕ್ಷಣೆಗಿದ್ದವರಿಲ್ಲ. ನೋಡಿದ್ರೆ ಒಂದು ಮರ ಕೆಳಗೆ ಮಲಗಿದ್ದಾರೆ. ಗಾಬರಿ ಆಗಿಬಿಡ್ತದೆ, ಇದೇನಾಯಿತು ಅಂತ. ಆದರೆ ಹಸಿವಾಗ್ತಾ ಇದೆ, ಏನು ಮಾಡಬೇಕು ಗೊತ್ತಿಲ್ಲ, ಎಲ್ಲ ಹೋಗಿ ಕೇಳಿದ್ರೂ ಊಟ ಸಿಗ್ತಾ ಇಲ್ಲ. ಹೀಗೆ ಹುಡುಕಿ 3 ದಿನ ಕಳೆದು ಹೋಗಿದೆ, ಊಟ ಇಲ್ಲ, ನೀರಿಲ್ಲ ಸರಿಯಾಗಿ. ಯಾರೋ ಅನ್ನ ಬಡಿಸ್ತಾರೆ, ಇನ್ನೇನು ತಿನ್ನಬೇಕು, ಯಾರೋ ಬಂದು ಹೊದಿತಾರೆ, ಚೆಲ್ಲು ಹೋಗ್ತದೆ. ಅದನ್ನು ಕೇಳಿ ಕಿರ್ಚಿ ಗಾಬರಿಯಾಗಿ ಮೇಲೆ ಎದ್ದು ನೋಡಿದ್ರೆ ಅರಮನೆಯಲ್ಲಿ ಮಲಗಿದ್ದಾನೆ. ಪಕ್ಕದಲ್ಲಿ ಹೆಂಡತಿ ಮಲಗಿದ್ದಾಳೆ, ದೂರದಲ್ಲಿ ಸೈನಿಕರು ಪಹರೆ ಕಾಯ್ತಾ ಇದ್ದಾರೆ. ಇದು ಗಾಬರಿ ಆಯಿತು, ಇದೇನಿದು ಅಂತ. ಕೊನೆಗೆ ಅಷ್ಟಾವಕ್ರರ ಹತ್ರಕ್ಕೆ ಹೋಗಿ, ಗುರುಗಳೇ, ಈ ರೀತಿಯಾಗಿ ನನಗೆ ಕನಸು ಬಿತ್ತು. ಏನು ಬಿತ್ತು ಅಂದರೆ, ರಾತ್ರಿ ಮಲಗದೆ ಎಚ್ಚರವಾದಾಗ ನಾನು ಎಲ್ಲ ಕಳ್ಕೊಂಬಿಟ್ಟಿದ್ದೆ. ಊಟಕ್ಕೆ ಬಹಳ ಕಷ್ಟ ಆಯಿತು. 3 ದಿನಗಳು ನನಗೆ ಹಸಿವು, ಬಾಯಾರಿಕೆ, ತಡ್ಕೊಳ್ಳಿಕ್ಕೆ ಆಗದೇ ಇರುವಂಥ ಕಷ್ಟ. ಕಣ್ಣು ಬಿಟ್ಟು ನೋಡಿದ್ರೆ, ಎಚ್ಚರವಾದರೆ ನನ್ನ ಹೆಂಡತಿ ಪಕ್ಕದಲ್ಲೇ ಮಲಗಿದ್ದೀನಿ, ಅರಮನೆಯಲ್ಲೇ ಮಲಗಿದ್ದೀನಿ. ಆದರೆ ನನಗೆ ಇದು ಗೊಂದಲ ಆಯಿತು, ಕನಸಿನಲ್ಲಿ ಕಷ್ಟಪಡ್ತಾ ಇದ್ನಲ್ಲ, ಅದು ನಾನು ಸತ್ಯನೋ, ಈಗ ಹೆಂಡತಿ ಪಕ್ಕ ಮಲಗಿ ಎದ್ನಲ್ಲ, ಇದು ಯಾವುದು ಸತ್ಯ? ರಾಜವೈಭವದಲ್ಲಿ ಇದ್ದದ್ದು ಸತ್ಯವೋ, ಅಲ್ಲಿ ಭಿಕ್ಷಾಟನೆ ಮಾಡ್ತಿದ್ನಲ್ಲ ಅದು ಸತ್ಯವೋ? ಆಗ ಅಷ್ಟಾವಕ್ರ ಕೇಳ್ತಾರೆ, ನೀನು ಭಿಕ್ಷಾಟನೆ ಮಾಡೋಕ್ಕೆ ಎಚ್ಚರವಾದಾಗ ಕನಸಿನಲ್ಲಿ ನಿನ್ನ ಹೆಂಡತಿ ಇದ್ಲ ಅಂತ? ಇಲ್ಲ. ರಾಜ್ಯ ಇತ್ತ? ಇಲ್ಲ. ಮಂತ್ರಿ ಇದ್ನ? ಇಲ್ಲ. ಸಾಮ್ರಾಜ್ಯ ಇತ್ತ? ಇಲ್ಲ. ನೀನು ಎಚ್ಚರವಾದಾಗ ಕನಸಿನಲ್ಲಿ ನಿನಗೆ ಇವ್ರು ಯಾರೂ ಇರಲಿಲ್ಲ ತಾನೆ? ಇಲ್ಲ, ಯಾರೂ ಇರಲಿಲ್ಲ. ಈಗ ಎಚ್ಚರವಾಯ್ತಲ್ಲ, ಗಾಬರಿಯಿಂದ ಎದ್ದಾಗ ನಿನ್ನ ಪಕ್ಕ ಯಾರಿದ್ರು? ಅಲ್ಲಿ ಭಿಕ್ಷೆ ಬೇಡ್ತಿದ್ದೆಲ್ಲ, ಆ ರೀತಿಯಾಗಿ ನೀನಿದ್ಯಾ? ಇಲ್ಲ. ಅಲ್ಲಿ ಭಿಕ್ಷೆ ಹಾಕಿದ್ಲಲ್ಲ, ಆ ರೀತಿಯಾಗಿ ಇನ್ಯಾರಾದರೂ ಇದ್ರ? ಇಲ್ಲ. ಅಲ್ಲೂ ಯಾರಿದ್ರೋ ಇಲ್ಲಿಲ್ಲ, ಇಲ್ಲಿ ಎಚ್ಚರದಲ್ಲಿ ಯಾರಿದ್ರೋ ಕನಸಿನಲ್ಲಿ ಅವರಿಲ್ಲ. ಅಲ್ಲಿ ಯಾರಿದ್ರು ಹಾಗಾದರೆ? ಎರಡೂ ಕಡೆ ಯಾರಿದ್ರು? ನಾನಿದ್ದೆ. ಅದಕ್ಕೆ ಅಷ್ಟಾವಕ್ರ ಹೇಳ್ತಾನೆ, ಸತ್ಯ ಏನು ಅಂದರೆ ನೀನೊಬ್ಬನೇ ಸತ್ಯ. ಅಲ್ಲೂ ನೀನಿದ್ದೆ, ಇಲ್ಲೂ ನೀನಿದ್ದೆ. ಅಲ್ಲಿ ನಿನ್ನ ಹೆಂಡತಿ ಮಕ್ಕಳಿರಲಿಲ್ಲ, ನಿನ್ನ ಸಾಮ್ರಾಜ್ಯ ಇರಲಿಲ್ಲ, ಇಲ್ಲಿ ನಿನಗೆ ಭಿಕ್ಷೆ ಹಾಕೋರು ಇರಲಿಲ್ಲ, ಚೀತು ಅಂತ ಹೋಗೋ ಅನ್ನೋರು ಇರಲಿಲ್ಲ. ಎರಡೂ ಕಡೆ ಇದ್ದದ್ದು ಯಾರು ಅಂದರೆ ನೀನು ಮಾತ್ರವೇ ಸತ್ಯ, ಅದನ್ನು ನೀನು ಅರ್ಥ ಮಾಡ್ಕೋ ಅಂತ ಅಷ್ಟಾವಕ್ರ ಹೇಳ್ತಾನೆ. ಅಧ್ಯಾತ್ಮದಲ್ಲಿ ಸತ್ಯದ ಹುಡುಕಾಟಕ್ಕೆ ಹೋದಾಗ ಈ ಕಥೆಯನ್ನು ಹೇಳ್ತಾರೆ. ಎಲ್ಲೆಲ್ಲಿಯೂ ಯಾರೂ ಇರಲ್ಲ, ಕೊನೆಗೆ ಇರೋದು ನೀನೊಬ್ಬನೇ ಅನ್ನೋ ಅರ್ಥ ಬರಲಿಕ್ಕೋಸ್ಕರ ಅಷ್ಟಾವಕ್ರದ ಮತ್ತು ಜನಕರಾಜರ ಈ ಕಥೆಯನ್ನು ಹೇಳ್ತಾರೆ. ಇದು ಯಾವ ಇದರಲ್ಲಿ ಬರುತ್ತೆ ಅಂದರೆ, ಯಾವ ಪುಸ್ತಕದಲ್ಲಿ ಬರುತ್ತೆ? ಮಹಾಭಾರತದಲ್ಲಿ ಇದೆ ಇದು. ಮಹಾಭಾರತದಲ್ಲಿ ಬರುತ್ತೆ ಇದು. ನನಗೆ ಪರ್ವ ಎಲ್ಲ ನೆನಪಿಲ್ಲ, ಆದರೆ ಮಹಾಭಾರತದಲ್ಲಿ ಈ ಒಂದು ದೃಷ್ಟಾಂತ ಬರ್ತದೆ.
ಅಂದರೆ ಬೇಸಿಕಲಿ ಮಾರಲ್ ಆಫ್ ದ ಸ್ಟೋರಿ ನನಗೆ ಅಂದರೆ ನಾನು ಹೇಳೋಕ್ಕೆ ಶಕ್ತನಲ್ಲ, ಆದರೂ ಹೇಳೋದೇನೆಂದರೆ ಸುಖ ದುಃಖ ಏನೇ ಇರ್ಬೋದು, ಹೊರಗಡೆ ಸಿಚುವೇಶನ್ ಎಲ್ಲ ಚೇಂಜ್ ಆಗ್ಬೋದು, ಆದರೆ ನೀನು ಮಾತ್ರ ಸತ್ಯ. ಸೊ ಹೀಗಾಗಿ ಇದರ ಮುಕ್ತಿಗೋಸ್ಕರ ನೀನು ಕೆಲಸ ಮಾಡ್ಬೇಕನ್ನೋದು, ಅದನ್ನ ಅರ್ಥ ಮಾಡ್ಕೊ. ನೀನು ಮಾತ್ರ ಸತ್ಯ, ಇನ್ಯಾರು ಸತ್ಯರಲ್ಲ ಅಂತ. ಸುತ್ತ ಇರೋದು ಯಾವುದೂ ಸತ್ಯವಲ್ಲ, ಯಾವಾಗ ಬೇಕಾದರೂ ಇರಬಹುದು, ಯಾವಾಗ ಬೇಕಾದರೂ ಹೋಗ್ಬೋದು. ಸತ್ಯ ಯಾವುದು ಅಂದರೆ ನೀನು ಮಾತ್ರ.